ಚೆನ್ನಮ್ಮನವರು ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಶ್ರೀಮತಿಯಾಗಿ ಒಂದು ಆದಿ ದಂಪತಿಗಳಂತ ನಾವು ಹೇಳ್ಬೋದು. ಅಂದರೆ ಸುಮಾರು ಅವರೊಂದು 93-96 ವಯಸ್ಸು, ಅವ್ರಿಗೂ ಆ ತಾಯಿಗೆ 85 ವರ್ಷ ವಯಸ್ಸು. ನಾನು ನೋಡ್ತಾ ಇದ್ದೆ, ಅಂದರೆ ಮುತ್ತೈದೆಯಾಗಿ ನಾನು ಕೊನೆಯ ಉಸಿರು ಬಿಡಬೇಕು ಅಂತೇಳಿ ಅವರ ಆಸೆ ಏನಿತ್ತು, ಆ ಆಸೆದಂತೆಯೇ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು. ನಿನ್ನೆ ಟಿವಿಗಳಲ್ಲಿ ನೋಡ್ತಾ ಇದ್ದೆ, ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈ ನೀಡಿಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತೇನೆ ಪ್ರಾಣ ಬಿಟ್ಟರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ ಪ್ರೀತಿಯನ್ನು ಒಂದು 73 ವರ್ಷಗಳ ದಾಂಪತ್ಯ ಜೀವನ ಇತ್ತೀಚೆಗೆ 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಹರ್ಷದ ಭೂಮಿಗಳನ್ನು ಮುಡಿಸೋದ್ರ ಜೊತೆಗೆ ಸೇರಿಯನ್ನು ಕೊಟ್ಟು ನಾವು ತಿಂಡಿ ತಿನ್ನುವವರು ಕೂಡ ಅವರು ಸುಮಾರು 2 ಗಂಟೆಗಳ ಕಾಲ ನಾವು ಏನು ಕಾಲ ಕಳೆದಿದ್ದೀವಿ. ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂಥ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನು ಹೇಳಿದ್ದಾರೆ. ಚೆನ್ನಮ್ಮನವರು ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಶ್ರೀಮತಿಯಾಗಿ ಒಂದು ಆದಿ ದಂಪತಿಗಳಂತ ನಾವು ಹೇಳ್ಬೋದು. ಅಂದರೆ ಸುಮಾರು ಅವರೊಂದು 93-96 ವಯಸ್ಸು, ಅವ್ರಿಗೂ ಆ ತಾಯಿಗೆ 85 ವರ್ಷ ವಯಸ್ಸು. ನಾನು ನೋಡ್ತಾ ಇದ್ದೆ, ಅಂದರೆ ಮುತ್ತೈದೆಯಾಗಿ ನಾನು ಕೊನೆಯ ಉಸಿರು ಬಿಡಬೇಕು ಅಂತೇಳಿ ಅವರ ಆಸೆ ಏನಿತ್ತು, ಆ ಆಸೆದಂತೆಯೇ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು. ನಿನ್ನೆ ಟಿವಿಗಳಲ್ಲಿ ನೋಡ್ತಾ ಇದ್ದೆ, ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈ ನೀಡಿಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತೇನೆ ಪ್ರಾಣ ಬಿಟ್ಟರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ ಪ್ರೀತಿಯನ್ನು ಒಂದು 73 ವರ್ಷಗಳ ದಾಂಪತ್ಯ ಜೀವನ ಇತ್ತೀಚೆಗೆ 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಹರ್ಷದ ಭೂಮಿಗಳನ್ನು ಮುಡಿಸೋದ್ರ ಜೊತೆಗೆ ಸೇರಿಯನ್ನು ಕೊಟ್ಟು ನಾವು ತಿಂಡಿ ತಿನ್ನುವವರು ಕೂಡ ಅವರು ಸುಮಾರು 2 ಗಂಟೆಗಳ ಕಾಲ ನಾವು ಏನು ಕಾಲ ಕಳೆದಿದ್ದೀವಿ. ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂಥ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನು ಭರವಸೆಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಥ್ಯಾಂಕ್ ಯು ಸರ್ ಹೇಳಿದ್ದಾರೆ. ಚೆನ್ನಮ್ಮನವರು ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಶ್ರೀಮತಿಯಾಗಿ ಒಂದು ಆದಿ ದಂಪತಿಗಳಂತ ನಾವು ಹೇಳ್ಬೋದು. ಅಂದರೆ ಸುಮಾರು ಅವರೊಂದು 93-96 ವಯಸ್ಸು, ಅವ್ರಿಗೂ ಆ ತಾಯಿಗೆ 85 ವರ್ಷ ವಯಸ್ಸು. ನಾನು ನೋಡ್ತಾ ಇದ್ದೆ, ಅಂದರೆ ಮುತ್ತೈದೆಯಾಗಿ ನಾನು ಕೊನೆಯ ಉಸಿರು ಬಿಡಬೇಕು ಅಂತೇಳಿ ಅವರ ಆಸೆ ಏನಿತ್ತು, ಆ ಆಸೆದಂತೆಯೇ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು. ನಿನ್ನೆ ಟಿವಿಗಳಲ್ಲಿ ನೋಡ್ತಾ ಇದ್ದೆ, ಕೊನೆಯ ನಿಮಿಷದಲ್ಲಿ ದೇವೇಗೌಡರ ಕೈ ನೀಡಿಕೊಂಡು ಕಣ್ಣಲ್ಲಿ ಅವ್ರನ್ನ ನೋಡ್ತೇನೆ ಪ್ರಾಣ ಬಿಟ್ಟರು ಅಂತೇಳಿ ಒಂದು ದೈವಶಕ್ತಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತು ಅವರ ದಂಪತಿಗಳಲ್ಲಿ ಇರುವಂಥ ಅನ್ಯೋನ್ಯತೆ ಪ್ರೀತಿಯನ್ನು ಒಂದು 73 ವರ್ಷಗಳ ದಾಂಪತ್ಯ ಜೀವನ ಇತ್ತೀಚೆಗೆ 3-4 ತಿಂಗಳ ಹಿಂದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಸನ್ಮಾನ್ಯ ದೇವೇಗೌಡರನ್ನ ಮತ್ತು ತಾಯಿ ಚೆನ್ನಮ್ಮ ಅವ್ರನ್ನ ನೋಡಲಿಕ್ಕೆ ಬಂದಾಗ ನನ್ನ ಶ್ರೀಮತಿಗೆ ಹರ್ಷದ ಭೂಮಿಗಳನ್ನು ಮುಡಿಸೋದ್ರ ಜೊತೆಗೆ ಸೇರಿಯನ್ನು ಕೊಟ್ಟು ನಾವು ತಿಂಡಿ ತಿನ್ನುವವರು ಕೂಡ ಅವರು ಸುಮಾರು 2 ಗಂಟೆಗಳ ಕಾಲ ನಾವು ಏನು ಕಾಲ ಕಳೆದಿದ್ದೀವಿ. ನಮಗೆ ಅದು ಜೀವನದಲ್ಲಿ ಮರೆಯಲಾರದಿರುವಂಥ ಒಂದು ಕ್ಷಣಗಳು. ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಮತ್ತು ಅವ್ರ ಇಡೀ ಕುಟುಂಬ ಅವರು ಅದನ್ನು ಭರವಸೆಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಥ್ಯಾಂಕ್ ಯು ಸರ್.